ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನೆಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಅಂದರೆ ಅವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಅವರ ಒಂದು ಮದುವೆಗಾಗಿ ಏನು ಗರಿಷ್ಠ ಬಡ್ಡಿ ದರದಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ಈ ಒಂದು ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ ಮಾಡಿದ್ದಾರೆ. ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ 2 ಲಕ್ಷ ಹಣನ ಹಾಕ್ತಾರೆ. ಅಂದರೆ ಅವರ ಒಂದು 18 ವರ್ಷ ಆದಮೇಲೆ ಅವರ ಒಂದು ಮುಂದಿನ ಎಜುಕೇಷನ್ಗಾಗಿರ್ಬೋದು ಅಥವಾ ಅವರ ಮದುವೆಗಾಗಿರ್ಬೋದು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬಂದು ಅವರ ಹುಟ್ಟಿನಿಂದ ಅಂದರೆ ಅವರ ಹುಟ್ಟಿದ 1 ತಿಂಗಳು 2 ತಿಂಗಳಾಗಿರ್ಬೋದು ಅವಾಗಿನಿಂದ ಮತ್ತು 10 ವರ್ಷದವರೆಗೆ ಅವರಿಗೆ ಈ ಒಂದು ಯೋಜನೆಗೆ ಅಡಿಯಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಈ ಒಂದು ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಏನಿರುತ್ತೆ ಹತ್ತಿರದ ಆ ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಹಾಗೆ ಈ ಒಂದು ಸುಕನ್ಯಾ ಸಮೃದ್ಧಿನ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕುಗಳಾದಂತಹ ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್, ಈ ರೀತಿ ಬ್ಯಾಂಕುಗಳಲ್ಲಿ ಕೂಡ ನೀವು ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗಿದೆ. ಪ್ರತಿ ವರ್ಷ ನೀವು ಕನಿಷ್ಠ ಅಂದರೆ 250 ರೂಪಾಯಿನ ನೀವು ಕಟ್ತಾ 250ರಿಂದ ಹಿಡಿದು 1,50,000ವರೆಗೆ ನೀವು ಹಣನ ಈ ಒಂದು ಅಕೌಂಟಿಗೆ ಹಾಕ್ತಾ ಹೋಗ್ಬೋದು. ಈ ಒಂದು ಅಕೌಂಟಲ್ಲಿ ನಿಮಗೇನೆ ಎಷ್ಟು ಬಡ್ಡಿ ಬಂದಿದೆ, ಯಾವ ತಿಂಗಳಲ್ಲಿ ಎಷ್ಟು ಬಡ್ಡಿ ಬಂದಿದೆ ಅನ್ನೋದನ್ನು ನಿಮಗಲ್ಲಿ ಪಾಸ್ಬುಕ್ಕಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ. ಇದು ಬಂದು ಸೆಕ್ಷನ್ 80C ಮೂಲಕ ಠೇವಣಿ ಮಾಡಿದ ಮೊತ್ತ, ಬಡ್ಡಿ ಮತ್ತು ಮೊತ್ತ ಎರಡೂ ತೆರಿಗೆ ಮುಕ್ತವಾಗಿರುತ್ತೆ. ಇದಕ್ಕೆ ನೀವೆಷ್ಟು 1.5 ಲಕ್ಷದವರೆಗೂ ನೀವು ಪೇ ಮಾಡಿರ್ತೀರ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ TDS ಆಗಿರ್ಬೋದು, GST ಆಗಿರ್ಬೋದು, ಟ್ಯಾಕ್ಸ್ನ ನೀವು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳು ಹುಟ್ಟಿನಿಂದ 10 ವರ್ಷದ ಒಳಗಡೆ ನೀವು ಮಾಡಿಸ್ಬೋದು. ಹಾಗೆ ಈ ಒಂದು ಪ್ರತಿ ವರ್ಷ ನೀವು 250ರಿಂದ ಹಿಡಿದು 1.5 ಲಕ್ಷದವರೆಗೂ ನೀವು ಈ ಅಕೌಂಟಿಗೆ ಹಣ ಹಾಕ್ಬೋದು. ಸುಕನ್ಯಾ ಸಮೃದ್ಧಿಯು ಹೆಚ್ಚಿನ ಬಡ್ಡಿ ದರವನ್ನು ನಿಮಗೆ ನೀಡ್ತಾ ಬರುತ್ತೆ ಕಾಲಕ್ಕೆ. ಹಾಗೆ ಈ ಸುಕನ್ಯಾ ಸಮೃದ್ಧಿಯು ನೀವು 2 ಲಕ್ಷವನ್ನು ಹೇಗೆ ಪಡೆಯುತ್ತೀರಿ ಅಂತ ಹೇಳಿದರೆ, ಅಂದರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನಿಮಗೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನು ನಿಮಗೆ 2 ಲಕ್ಷ ನೀವು ಯಾವ ರೀತಿ ಪಡಿತೀರಾ ಅಂತ ಹೇಳಿದರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಮಗಳಿಗಾಗಿ ಖಾತೆಯನ್ನು ತೆರೆಯುತ್ತೀರಿ ಮತ್ತು ಪ್ರತಿ ವರ್ಷ ಆಕೆಯ ಹೆಸರಿನಲ್ಲಿ 6,500 ರೂಪಾಯಿ ಅಂದರೆ ತಿಂಗಳಿಗೆ ಸರಿಸುಮಾರು 540 ರು. ಒಂದು ತಿಂಗಳಲ್ಲಿ ನೀವು ನಿಮ್ಮ ಮಗಳಿಗೆ 540 ರೂಪಾಯಿಯನ್ನು ಉಳಿಸ್ಬೋದು. ನೀವು ಠೇವಣಿ ಮಾಡಿದ ಮೊತ್ತಕ್ಕೆ ಸರ್ಕಾರವು 2,02,695 ಈ ರೀತಿಯಾಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಏನು ನೀವು ಹಣ ಹಾಕಿರ್ತೀರ 6,500, ಅದಕ್ಕೆ ಬಡ್ಡಿ ಎಲ್ಲ ಸೇರಿಕೊಂಡು ಇನ್ನು 2 ಲಕ್ಷ ಹಣ ಇರುತ್ತೆ. ಅದ್ರ ಮೇಲ್ಗಡೆ ಬಡ್ಡಿಗೆ 2,0695 ರೂಪಾಯಿ ಅಂದರೆ ಅವರು ಕೊಡೋಂಥ ಹಣ ಈ ರೀತಿಯಾಗಿ ವರ್ಷ 2,695 ರೂಪಾಯಿ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ತಿಂಗಳಿಗೆ 540 ರೂನಂತೆ ಠೇವಣಿ ಮಾಡುವುದರಿಂದ ಅದು ಪೂರ್ಣಗೊಂಡಾಗ ನೀವು ಒಟ್ಟು 3 ಲಕ್ಷ ರೂಗಳನ್ನು ಮಗಳ ಹೆಸರಿನಲ್ಲಿ ಪಡೆಯುತ್ತೀರಿ. ಅಂದರೆ ನೀವು 250 ರೂಪಾಯಿ ಅಂತ ನೀವು ಕಟ್ಕೊಂಡು ಹೋಗ್ಬೋದು. ಅಂದರೆ ಕನಿಷ್ಠ ಅಂದರೆ ಅಷ್ಟು ಕಟ್ಬೋದು. ಹಾಗೆ ನೀವೇನಾದರೂ ಈಗ ಎಕ್ಸಾಂಪಲ್ಗೆ ಇವ್ರು ಹೇಳ್ತಾ ಇರೋದು 540 ರೂಪಾಯಿ ಅಂತ ನೀವು ಕಟ್ತಾ ಹೋದರೆ ಅದು ನಿಮಗೆ ಸರಿಸುಮಾರು ಎಷ್ಟಾಗುತ್ತೆ, 3 ಲಕ್ಷ ರು ಅಂತ ಆಗುತ್ತೆ. ನೀವು ಏನು ವಾಪಸ್ ತಗೋತೀರಾ ಆವಾಗ ಅದರಲ್ಲಿ ನೀವು ಕಟ್ಟೋವಂಥ ಹಣ ಏನಿರುತ್ತೆ 97,500 ರೂಪಾಯಿ ಇರುತ್ತೆ. ಇನ್ನು 2 ಲಕ್ಷ ರು 69,500 ರೂಪಾಯಿ ಏನಿರುತ್ತೆ ಸರ್ಕಾರ ನೀಡಿರುವ ಬಡ್ಡಿ ಆಗಿರುತ್ತೆ. ಏನು ಹಣ ಕೊಟ್ಟಿರುತ್ತೆ ಅದು ಸರ್ಕಾರ ನೀಡೋವಂಥ ಹಣ ಇರುತ್ತೆ, 2,69,500 ರೂಪಾಯಿ.
ಈ ರೀತಿಯಾಗಿ ನೀವು ಈ ಒಂದು ಯೋಜನೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಇದನ್ನು ನೀವು ಪೋಸ್ಟ್ ಆಫೀಸಲ್ಲಿ ಹಾಗೆ ಇಲ್ಲಿ ಬಂದು ನೀವು ಇದನ್ನು ಇನ್ನು ನಿಮ್ಮ ಒಂದು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿರ್ತೀರ. ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಂದ ಮೇಲೆ ನೀವು ಮಾಡಿಸ್ಬೇಕು. ಅದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಬ್ಯಾಂಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪೋಸ್ಟ್ ಆಫೀಸಲ್ಲಾಗಿರ್ಬೋದು ನೀವು ಈ ಒಂದು ಸುಕನ್ಯಾ ಸಮೃದ್ಧಿಗೆ ಅಕೌಂಟನ್ನು ಓಪನ್ ಮಾಡಿಸ್ಬೇಡಿ. ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಬಂದು ಮಕ್ಕಳ ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಹಾಗೆ ಏನು ಅವರ ಅಮ್ಮಂದಿರ ಪಾಸ್ಬುಕ್ ಮತ್ತು ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅವರೊಂದು ಅರ್ಜಿ ಕೊಟ್ಟಿರ್ತಾರೆ, ಅದನ್ನು ಭರ್ತಿ ಮಾಡಿಕೊಟ್ರೆ ನಿಮಗೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾಸ್ಬುಕ್ಕನ್ನು ಅಲ್ಲೇ ಕೊಡ್ತಾರೆ. ಹಾಗೆ ನೀವು ಪಾಸ್ಬುಕ್ಕಲ್ಲಿ ನೀವು ತಗೊಂಡೋಗಿ ಹಣ ಕಟ್ಟಿರ್ತೀರ, ಅಲ್ಲೇ ನಿಮಗೆ ಎಷ್ಟು ಹಣ ಬಂದಿದೆ, ಎಷ್ಟು ಬಡ್ಡಿ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ನೀವು ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಈ ಒಂದು ಯೋಜನೆ ನಿಮಗೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.